ಹೆಲೋ ಫ್ರೆಂಡ್ಸ್, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಿಮ್ಮದೇ ಆದ ಚಾನಲ್ ಸ್ಮಾರ್ಟ್ ಸ್ಟಡಿ ಮೋಟಿವೇಶನ್ಗೆ ಹಾರ್ದಿಕ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮ 10ನೇ ತರಗತಿಯಲ್ಲಿನ ತೃತೀಯ ಭಾಷೆ ಹಿಂದಿ ಈ ವಿಷಯದಲ್ಲಿ 9ನೇ ಪಾಠ ಇಮಾನ್ದಾರೋ ಕೆ ಸಮ್ಮೇಳನ್ ಮೇ ಅಂದ್ರೇ ಪ್ರಾಮಾಣಿಕರ ಸಮ್ಮೇಳನದಲ್ಲಿ, ಇದನ್ನು ಬರೆದವರು ಹರಿಶಂಕರ್ ಪರ್ಸಾಯಿ. ಇದು ಒಂದು ವ್ಯಂಗ್ಯ ರಚನಾ ಆಗಿದೆ. ಸೊ ಈಗ ನಾವು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಶಬ್ದಾರ್ಥ. ಮೊದಲಿಗೆ ನಾವು ಶಬ್ದಾರ್ಥಗಳನ್ನು ನೋಡೋಣ. ಪರ್ದಾಫಾಶ್ ಅಂದರೆ ಪ್ರಕಟಿಸು. ಕತಯಿ ಅಂದರೆ ಹರ್ಗಿಜ್ ಅಥವಾ ಕನ್ನಡದಲ್ಲಿ ಯಾವಾಗಲೂ, ಖಂಡಿತವಾಗಿ. ಹಲ್ಫಿಯಾ ಅಂದರೆ ಪ್ರಮಾಣ. ತಕ್ಲೀಫ್ ಕಷ್ಟ. ಶಾನ್ದಾರ್ ವೈಭವಯುತ ಅಥವಾ ವೈಭವದಿಂದ. ಡೆಲಿಗೇಟ್ ಅಂದರೆ ಪ್ರತಿನಿಧಿ, ಅತಿಥಿ. ಜಲ್ಸಾ ಅಂದರೆ ಉತ್ಸವ ಸಮಾರೋಹ. ಹಿಚಕ್ ಸಂಕೋಚ. ಗನಿಮತ್ ಖುಷಿ ಕಿ ಬಾತ್ ಸಂತೋಷದ ಮಾತು. ಚಶ್ಮಾ ಐನಕ ಅಥವಾ ಕನ್ನಡಕ. ಕಾಗಜಾತ್ ಅಂದರೆ ಕಾಗದ ಪತ್ರ. ಹಲ್ಲಾ ಗಲಾಟೆ, ಶೋರ್. ಇತ್ಮಿನಾನ್ ಅಂದರೆ ಭರವಸೆ, ವಿಶ್ವಾಸ. ಹರಾರತ್ ಸಣ್ಣ ಜ್ವರ. ಹರ್ಗಿಜ್ ಅಂದರೆ ಖಂಡಿತವಾಗಿಯೂ, ಯಾವುದೇ ಸ್ಥಿತಿಯಲ್ಲಿ. ಸಿರ್ಹಾನ ಅಂದರೆ ತಲೆದಿಂಬು. ಈಗ ಏಕ ವಾಕ್ಯ ಮೇ ಉತ್ತರ ಲಿಖಿಯೇ. ಇದರ ಪ್ರಶ್ನೋತ್ತರಗಳನ್ನು ನೋಡಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ 1. ಪ್ರಸ್ತುತ ಕಹಾನಿ ಕೆ ಲೇಖಕ ಕೌನ್ ಹೇ? ಪ್ರಸ್ತುತ ಈ ಇಮಾನ್ದಾರ್ ಕೆ ಸಮ್ಮೇಳನ್ ಮೇ ಇದರ ಲೇಖಕರು ಯಾರು? ಉತ್ತರ: ಪ್ರಸ್ತುತ ಕಹಾನಿ ಕೆ ಲೇಖಕ ಹರಿಶಂಕರ್ ಪರ್ಸಾಯಿ ಜಿ ಹೇ. ಹರಿಶಂಕರ್ ಪರ್ಸಾಯಿ ಲೇಖಕರ ಹೆಸರು. ಇದನ್ನು ನೆನಪಿಡಿ. ईमानदार के सम्मेलन के लेखक है हरिशंकर परसाई. लेखक दूसरे दर्जे में क्यों सफ़र कर रहे थे? ಎರಡನೇ ಪ್ರಶ್ನೆ ಇದು. ಸೊ ಉತ್ತರ ನೋಡಿ. लेखक दूसरे दर्जे के सफ़र करना चाहते थे क्योंकि इससे उनको 150 रुपये बचता है. ಅಂದರೆ ಲೇಖಕರು ಎರಡನೇ ದರ್ಜೆಯ ಟ್ರೈನ್ನಲ್ಲಿ ಪ್ರಯಾಣಿಸಲು ಬಯಸುತ್ತಿದ್ದರು, ಏಕೆಂದರೆ ಅವರಿಗೆ 150 ರೂಪಾಯಿಗಳು ಉಳಿಯುತ್ತಿದ್ದವು. ಮೂರನೇ ಪ್ರಶ್ನೆ, ಲೇಖಕ್ ಕಿ ಚಪ್ಪಲೆ ಕಿಸ್ನೆ ಪಹನಿ ಥಿ? ಉತ್ತರ: ಲೇಖಕ್ ಕಿ ಚಪ್ಪಲೆ ಏಕ್ ಇಮಾನ್ದಾರ್ ಡೆಲಿಗೇಟ್ನೆ ಪಹನಿ ಥಿ. ಈಗಾಗಲೇ ನಾವು ಶಬ್ದಾರ್ಥದಲ್ಲಿ ನೋಡಿದ್ದೇವೆ. ಡೆಲಿಗೇಟ್ ಅಂದರೆ ಅತಿಥಿ. ಅಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಲೇಖಕರ ಚಪ್ಪಲವನ್ನು ಯಾರು ಹಾಕಿಕೊಂಡಿದ್ದರು? ಸೊ ಉತ್ತರ: ಒಬ್ಬ ಪ್ರಾಮಾಣಿಕ ಅತಿಥಿ ಅದನ್ನು ಹಾಕಿಕೊಂಡಿದ್ದರು. ನಾಲ್ಕನೇ ಪ್ರಶ್ನೆ, ಸ್ವಾಗತ ಸಮಿತಿ ಕೆ ಮಂತ್ರಿ ಕಿಸ್ಕೋ ಡಾಂಟ್ನೆ ಲಗೆ? ಅಂದರೆ ಸ್ವಾಗತ ಸಮಿತಿಯ ಮಂತ್ರಿ ಆದವರು ಯಾರನ್ನು ಬೈಯುತ್ತಿದ್ದರು? ಉತ್ತರ: ಸ್ವಾಗತ ಸಮಿತಿ ಕೆ ಮಂತ್ರಿ कार्यकर्ताओं को डांटने लगे. प्रश्न 5. लेखक पहनने के कपड़े कहाँ दबाकर सोए? उत्तर: लेखक पहनने के कपड़े सिरहाने दबाकर सोए. आने प्रश्न नोड़ी. सम्मेलन में लेखक के भाग लेने से किन किन को प्रेरणा मिल सकती थी? उत्तर: सम्मेलन में लेखक भाग लेने से ईमानदार और उदीयमान ईमानदारों को प्रेरणा मिल सकती थी. 7वां प्रश्न, लेखक को कहाँ ठहराया गया? उत्तर: लेखक को होटल के एक बड़े कमरे में ठहराया गया. 8ನೇ ಪ್ರಶ್ನೆ ನೋಡಿ. ब्रीफ केस में क्या था? उत्तर: ब्रीफ केस में कागजात थे. ಅಂದರೆ ಕಾಗದ ಪತ್ರಗಳು ಬ್ರೀಫ್ ಕೇಸ್ನಲ್ಲಿ ಇದ್ದವು. 9ನೇ ಪ್ರಶ್ನೆ, लेखक ने धूप का चश्मा कहाँ रखा था?
ಧೂಪ್ಕ ಚಶ್ಮಾ ಅಂದರೆ ಸನ್ ಗ್ಲಾಸಸ್ ಅಂತ ಕರಿತೀವಲ್ಲ, ಬಿಸಿಲಿನಲ್ಲಿ ಹಾಕುವ ಚಶ್ಮಾ, ಕನ್ನಡಕಗಳು. ಸೊ ಲೇಖಕರ ಒಂದು सन ग्लासेस ಅಥವಾ धूप का चश्मा टेबल पर रखा था. 10ನೇ ಪ್ರಶ್ನೆ, तीसरे दिन लेखक की कमरे से क्या गायब हो गया ಅಂದರೆ 3ನೇ ದಿವಸ ಲೇಖಕರ ಕೋಣೆಯಿಂದ ಏನು ಮಾಯವಾಯಿತು ಅಂದರೆ ಯಾವುದು ಕಳ್ಳತನವಾಯಿತು ಅಂತ ಇಲ್ಲಿ ಪ್ರಶ್ನೆ ಇದೆ. ಸೊ ಉತ್ತರ ನೋಡಿ, तीसरे दिन लेखक के कमरे में कंबल गायब हो गया. अब 2-3 ವಾಕ್ಯ में उत्तर लिखिए ಅಂದರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು. 1ನೇ ಪ್ರಶ್ನೆ, लेखक को भेजे गए निमंत्रण पत्र में क्या लिखा गया था. उत्तर, लेखक को भेजे गए निमंत्रण पत्र में लिखा गया था कि हम लोग इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. हमारी प्रार्थना है कि आप इस सम्मेलन का उद्घाटन करें. हम आपको आने जाने का पहला दर्जे का किराया देंगे तथा आवास, भोजन आदि उत्तम व्यवस्था करेंगे. आपको आगमन से ईमानदारों तथा उदीयमान ईमानदारों को बड़ी प्रेरणा मिलेगी. 2ನೇ ಪ್ರಶ್ನೆ ನೋಡಿ, फूल मालाएं मिलने पर लेखक क्या सोचते लगे. उत्तर, लेखक जब स्टेशन पहुँचे तब उनका खूब स्वागत हुआ. लगभग 10 बड़ी फूल मालाएं उनको पहनाई गई. तब लेखक ने सोचा कि आसपास कोई माली होता तो ये फूल मालियों बेच लेता. सो ಈಗ 3ನೇ ಪ್ರಶ್ನೆ, लेखक ने मंत्री को क्या समझाया. उत्तर ನೋಡಿ, स्वागत समिति के मंत्री पुलिस को बुलाने के लिए कह रहे थे तो लेखक ने मंत्री को समझाया कि ऐसे हरगिज मत कीजिए तो करिए. ईमानदारों के सम्मेलन में पुलिस ईमानदारों की तलाशी ले, यह बड़ी अशोभनीय बात होगी. फिर इतने बड़े सम्मेलन में थोड़ी गड़बड़ी होगी ही. 4ನೇ ಪ್ರಶ್ನೆ ನೋಡಿ, चप्पल की चोरी होने पर ईमानदार डेलीगेट ने क्या सुझाव दिया. उत्तर, चप्पल की चोरी होने पर ईमानदार डेलीगेट ने सुझाव दिया कि देखिए, चप्पलें एक जगह नहीं उतारनी चाहिए. एक चप्पल यहाँ उतारिए तो दूसरी 10 फीट दूर पर, तब चप्पलें चोरी नहीं होती. एक ही जगह जोड़ी होगी तो कोई भी पहन लेगा. मैंने ऐसा ही किया था. प्रश्न 5, लेखक ने कमरा छोड़कर जाने का निर्णय क्यों किया. उत्तर, लेखक ने सम्मेलन में लेखक के सभी सामान चोरी हो गया था. ताला तक चुरा लिया गया था. अब वे बच गए थे. अगर वे वहीं रुके तो उन्हीं को चुरा लिया जा सकता था. यह सोचकर लेखक ने कमरा छोड़कर जाने का निर्णय लिया. 6ನೇ ಪ್ರಶ್ನೆ, मुख्य अतिथि की बेईमानी कहाँ दिखाई देती है. उत्तर, रेलवे स्टेशन पर जब उनको फूल मालाएं पहनाई गई, उन फूलों को बेचने के लिए माली को ढूंढते हैं. कार्यक्रम में आयोजनकर्ता लेखक को पहले दर्जे का किराया दे तो वे दूसरी दर्जे में सफ़र करके 150 मतलब
150 ಅಂದರೆ 150 रुपये बचा लेते हैं। इन सब घटनाओं में मुख्य अतिथि की बेईमानी दिखाई देती है। तो 6ನೇ ಪ್ರಶ್ನೆಯ ಉತ್ತರ। ಈಗ 4-5 ಅಂದರೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳಲ್ಲಿ। ಮೊದಲನೇ ಪ್ರಶ್ನೆ ನೋಡಿ, लेखक के धूप का चश्मा को जाने की घटना का वर्णन कीजिए। ಅಂದರೆ ಲೇಖಕರವರ ಬಿಸಿಲಿನಲ್ಲಿ ಹಾಕುವ ಒಂದು ಕನ್ನಡಕ ಕಳೆದುಕೊಳ್ಳುವ घटನೆಯನ್ನು, ಆ घटನೆಯ ವರ್ಣನೆ ಮಾಡಿ। उत्तर ನೋಡಿ, लेखक होटल के कमरे में ठहरे थे। दूसरे दिन बैठक में जाने के लिए अपना धूप का चश्मा ढूंढने लगे पर वह गायब हो गया था। इस कारण लेखक ने बिना धूप का चश्मा लगाए बैठक में पहुँचे। चाय के विराम के समय में एक सज्जन आए और कहने लगे कि बड़ी चोरियां हो रही है, देखिए आपका धूप का चश्मा ही चला गया। वह धूप का चश्मा लगाए थे। लेखक को याद था कि एक दिन पहले वह धूप का चश्मा नहीं लगाए थे। जो चश्मा वे पहने थे वह लेखक का ही था। ಈಗ 2ನೇ ಪ್ರಶ್ನೆ ನೋಡಿ, मंत्री तथा कार्यकर्ताओं के बीच में क्या वार्तालाप हुआ। उत्तर, कार्यक्रम में जब चोरियां होने लगी तब मंत्री कार्यकर्ताओं को डांटते हुए कहते हैं कि तुम लोग क्या करते हो, तुम्हारी ड्यूटी यहाँ पर है, तुम्हारे रहते चोरियां हो रही है। यह ईमानदार का सम्मेलन है, बाहर यह चोरी की बात फैली तो कितनी बदनामी होगी। तब कार्यकर्ताओं ने कहा कि हम क्या करें, अगर सम्माननीय डेलीगेट यहाँ वहाँ जाए तो हम उन्हें रोक सकते हैं। 3ನೇ ಪ್ರಶ್ನೆ, सम्मेलन में लेखक के कौन से अनुभव हुए, संक्षेप में लिखिए। ಅಂದರೆ ಸಮ್ಮೇಳನದಲ್ಲಿ, ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಲೇಖಕರಿಗೆ ಆಗಿರುವ ಅನುಭವಗಳನ್ನು ಇಲ್ಲಿ ತಿಳಿಸಿ, ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಹೇಳಿದ್ದಾರೆ। ಸೊ ನೋಡಿ उत्तर, लेखक को ईमानदारों के सम्मेलन में चप्पलें चोरी हो गई थी। दूसरे ईमानदार डेलीगेट ने उनके चप्पल पहनकर उनको ही सुझाव देने लगे थे। उनके कमरे में कंबल और चादर चोरी हो गया था। लेखक का धूप का चश्मा भी चोरी हो गया था। एक सज्जन उनके चश्मा पहनकर उनके ही समझाने लगे थे। अंत में हम यह कह सकते हैं कि सम्मेलन में लेखक का अनुभव बहुत बुरा था। ಈಗ ಅನುರೂಪತಾ ಶಬ್ದವನ್ನು ನೋಡಿ, पहला दिन चप्पलें गायब थी, दूसरे दिन धूप का चश्मा, तीसरे दिन कंबल गायब था, चौथे दिन ताला, रिश्ता 3 पहियों का वाहन, रिक्शा, ಇದು रिक्शा 3 ಗಾಲಿಯುಳ್ಳ ವಾಹನ। ರಿಕ್ಷಾಗೆ ನಾವು ನೋಡಿದ ಹಾಗೆ 3 ಗಾಲಿಗಳಿರುತ್ತವೆ। ಹಾಗೆ ಸೈಕಲ್ 2 पहियों का वाहन, ರೇಲ್ಗಾಡಿ, ಪಟರಿ, ಹವಾಯಿ ಜಹಾಜ್ ಅಂದರೆ ಏರೋಪ್ಲೇನ್, ವಿಮಾನ, ಅದು ಆಕಾಶದಲ್ಲಿರುತ್ತದೆ, ಆದ್ದರಿಂದ ಆಸ್ಮಾನ್, ಅದಕ್ಕೆ ಅನುರೂಪತಾ ಶಬ್ದ ಆಗುತ್ತದೆ। ಈಗ ರಿಕ್ತ ಸ್ಥಾನ ಅಂದರೆ ಬಿಟ್ಟ ಸ್ಥಳ ತುಂಬಿ। ಮೊದಲನೇದು ನೋಡಿ, हम लोग इस शहर में डैश को सम्मेलन कर रहे हैं ಅಂದರೆ ಇಮಾನ್ದಾರ್, ಅಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ನಾವು ಇಮಾನ್ದಾರ್ಗೆ ಸಮ್ಮೇಳನ ಕರ್ ರಹೆ ಹೈ ಅಂತ ಬರಿಬೇಕು। ಹಾಗೆ ಮೇರಿ ಚಪ್ಪಲೆ ಗಾಯಬ್ ಥಿ, ಇಲ್ಲಿ ನೀಲಿ ಅಕ್ಷರದಲ್ಲಿ ಬರೆದಿರುವ ಎಲ್ಲ ಏನು ಶಬ್ದಗಳಿವೆ ಅಲ್ಲ, ಅವೆಲ್ಲ ಉತ್ತರಗಳು। ಸೊ 3ನೇದು ನೋಡಿ,
वह मेरा चश्मा लगाए इत्मीनान से बैठा था। नाಲ್ಕನೇದು, फिर इतने बड़े सम्मेलन में थोड़ी गड़बड़ी ಹೋಗಿ ही। ಈಗ ವಿಲೋಮ ಶಬ್ದ ಅಂದರೆ ವಿರುದ್ಧಾರ್ಥಕ ಶಬ್ದಗಳು. ಆಗಮನ್ ಅಂದರೆ ನಿರ್ಗಮನ, ರಾತ್ ದಿನ್, ಜವಾಬ್ ಸವಾಲ್, बेचना खरीदना, सज्जन दुर्जन। ಈಗ बहुवचन रूप लिखिए। कपड़ा कपड़े, चादर चादरें, बात बातें, डिब्बा डिब्बे, चीज़ चीज़ें। ಇವು ಅನ್ಯವಚನ ರೂಪ. ಹಾಗೆ ಪ್ರೇರಣಾರ್ಥಕ ಕ್ರಿಯಾ, ಇಲ್ಲಿ ಒಂದು ಶಬ್ದ ಕೊಟ್ಟಿದ್ದಾರೆ, ಅದು ಟಹರನ. ಅದು ದ್ವಿತೀಯ ಪ್ರೇರಣಾರ್ಥಕದಲ್ಲಿ ನಾವು ಟೆಹರಾನ ಅಂತ ಬರಿತೀವಿ. ಹಾಗೆ ತೃತೀಯ ಪ್ರೇರಣಾರ್ಥಕದಲ್ಲಿ ಟಹವಾನ. ಹಾಗೆ ಧೋನ ಧುಲಾನ್ ಆಗುತ್ತೆ ಮತ್ತು ಧುಲ್ವಾನ. ದೇಖನ ದಿಖಾನ ದಿಕ್ವಾನ. ಮುಂದೆ ನೋಡಿ, ಲೌಟನ ಲೌಟಾನ ಲೌಟ್ವಾನ, ಉತರ್ನ ಉತರಾನ ಉತರವಾನ, ಪಹನನ ಪಹನಾನ ಪಹನವಾನ. ಮುಂದೆ ನೋಡಿ, ಸಂಧಿ ವಿಚ್ಛೇದ करके ಸಂಧಿ का नाम लिखिए। ಇಲ್ಲಿ ಸ್ವಾಗತ ಅಂತ ಕೊಟ್ಟಿದ್ದಾರೆ. ಇದು ಯಾವ ಸಂಧಿಗೆ ಉದಾಹರಣೆ ಅಂತ ನಾವು ಹೇಳಬೇಕು. ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ, ಸ್ವಾಗತ ಅಷ್ಟೇ ಅಲ್ಲ. ಸೊ ಸ್ವಾಗತ ಸು ಪ್ಲಸ್ ಆಗತ, ಅದನ್ನು ಹೀಗೆ ಬಿಡಿಸಿ ಬರೆದಾಗ ಸ್ವಾಗತವಾಗುತ್ತದೆ. ಇದು ಎನ್ ಸಂಧಿಗೆ ಉದಾಹರಣೆ. ಈ ಸಂಧಿಗಳ ಮೇಲೆ ಒಂದು ವಿಡಿಯೋವನ್ನು ನಾವು ಮಾಡೋಣ. ಆದರೆ ನಾವು ಇಲ್ಲಿ ಈ ಶಬ್ದಗಳ ಇಂದಿಗೆ ಸಂಧಿಗಳನ್ನು ಮಾತ್ರ ನೋಡೋಣ. ಇಲ್ಲಿ ಸಹಾನುಭೂತಿ, ಇದನ್ನು ಹೇಗೆ ಬಿಡಿಸಿ ಬರೆದಿದ್ದಾರೆ ನೋಡಿ. ಸಹಾನು ಪ್ಲಸ್ ಭೂತಿ, ಸಹಾನುಭೂತಿ, ಇದು ದೀರ್ಘ ಸಂಧಿ. ಹಾಗೆ ಸಜ್ಜನ್ ನೋಡಿ, ಸತ್ ಪ್ಲಸ್ ಜನ್, ಸಜ್ಜನ್ ಆಗುತ್ತೆ. ಇದು ವ್ಯಂಜನ ಸಂಧಿಗೆ ಉದಾಹರಣೆ. ಹಿಂದಿಯಲ್ಲಿ ಸಹ ಈ ಸಂಧಿಗಳು ಸಮಾಸಗಳು ಬರುತ್ತವೆ, ಅದನ್ನು ನಾವು ಮುಂದೆ ನೋಡೋಣ. ಇಲ್ಲಿ ಪರೋಪಕಾರ ನೋಡಿ, ಪರ ಪ್ಲಸ್ ಉಪಕಾರ, ಪರೋಪಕಾರ ಗುಣಸಂಧಿಗೆ ಉದಾಹರಣೆ. ನಿಶ್ಚಿತ, ನಿಶ್ ಪ್ಲಸ್ ಚಿಂತ, ನಿಶ್ಚಿತ, ಇದು ವಿಸರ್ಗ ಸಂಧಿಗೆ ಉದಾಹರಣೆ. ಸದೇವ, ಇದು ಸದಾ ಪ್ಲಸ್ ಏವ ಸದೇವ ಆಗುತ್ತೆ, ವೃದ್ಧಿ ಸಂಧಿಗೆ ಉದಾಹರಣೆ. ಈಗ ಕನ್ನಡ में अनुवाद कीजिए ನೋಡಿ. हम आपको जाने आने का पहला दर्जे का ಕಿರಾಯ ದೇಂಗೆ. ಉತ್ತರದಲ್ಲಿ ಅದನ್ನು ಕನ್ನಡದಲ್ಲಿ ನಾವು ಹೇಗೆ ಬರ್ತೀವಿ ಅಂದರೆ, ನಾವು ನಿಮಗೆ ಬಂದು ಹೋಗಲು ಮೊದಲ ದರ್ಜೆಯ ಬಾಡಿಗೆ ಹಣವನ್ನು ಕೊಡುತ್ತೇವೆ. ಎರಡನೇ ವಾಕ್ಯ, ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ್ ಹುವಾ, ನಿಲ್ದಾಣದಲ್ಲಿ ನನಗೆ ಅದ್ಧೂರಿಯ ಸ್ವಾಗತ ದೊರೆಯಿತು. ಮೂರನೇ ವಾಕ್ಯ, ದೇಖಿಯೇ ಚಪ್ಪಲ್ ಏಕ್ ಜಗಹ ನಹಿ ಉತಾರ್ನಿ ಚಾಹಿಯೇ, ನೋಡಿ ಚಪ್ಪಲಿಗಳನ್ನು ಒಂದೇ ಸ್ಥಳದಲ್ಲಿ ಬಿಡಬಾರದು. ಹಾಗೆ ನಾಲ್ಕನೇ ವಾಕ್ಯ, ಅಬ್ ಮೇ ಬಚಾ ಹೂँ ಅಗರ್ ರುಕಾ ತೋ ಮೈ ಹಿ ಚುರಾ ಲಿಯಾ ಜಾऊंगा, ಈಗ ನಾನು ಉಳಿದುಕೊಂಡಿದ್ದೇನೆ, ಅಕಸ್ಮಾತ್ ಇಲ್ಲೇ ಉಳಿದುಕೊಂಡರೆ ನಾನೇ ಕಳ್ಳತನವಾಗಿ ಬಿಡುತ್ತೇನೆ. ಸೊ ಇಷ್ಟು ಈ ಇಮಾನ್ದಾರ್ ಕಿ ಸಮ್ಮೇಳನ ಮೇ ಇದರ ಪ್ರಶ್ನೋತ್ತರಗಳು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ಹಾಗೆ ಅವರಿಗೂ ಕೂಡ ಸ್ಟಡಿಯಲ್ಲಿ ಹೆಲ್ಪ್ ಮಾಡಿ. ಸೊ ಇಂದಿಗೆ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇಂತಹದೇ 10ನೇ ತರಗತಿಯ ರಿಲೇಟೆಡ್ ವಿಡಿಯೋಸ್ಗಳನ್ನು ನೋಡಲು ನಮ್ಮ ಸ್ಮಾರ್ಟ್ ಸ್ಟಡಿ ಮೋಟಿವೇಶನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಖಂಡಿತವಾಗಲೂ ಪ್ರೆಸ್ ಮಾಡಿ, ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳು ನಿಮಗೆ ಮೊದಲಿಗೆ ತಲುಪಲು. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋನೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.